ರೊಚ್ಚಿಗೆದ್ದ ಫ್ಲಿಪ್ಕಾರ್ಟ್ ಅಮೆಜಾನ್, ಶುರುವಾಯಿತು ಫೆಸ್ಟಿವಲ್ ಜ್ವರ. 1.2 ಲಕ್ಷ ಕೋಟಿ ಬಿಸ್ನೆಸ್ ಯುದ್ಧ, IPL ಗಿಂತ ದೊಡ್ಡ ಇವೆಂಟ್. ನಮಸ್ಕಾರ ಸ್ನೇಹಿತರೆ, ಡೋಂಟ್ ಬೈ, ಖರೀದಿ ಮಾಡಬೇಡಿ. ದುಡ್ಡು ಚೆಲ್ಲಕ್ಕೆ ರೆಡಿ ಆಗಿದ್ದೀರಲ್ಲ, ಸ್ವಲ್ಪ ನಿಲ್ಲಿ, ಈ ವರದಿ ಫುಲ್ ನೋಡಿ. ಡೋಂಟ್ ಬೈ, ಡೋಂಟ್ ಸ್ಪೆಂಡ್, ಖರ್ಚು ಮಾಡಬೇಡಿ, ದುಡ್ಡು ಖರ್ಚು ಮಾಡಬೇಡಿ, ಶಾಪಿಂಗ್ ಮಾಡಬೇಡಿ. ಈ ವರದಿ ಫುಲ್ ನೋಡಿ, ಆಮೇಲೆ ಶಾಪಿಂಗ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ. ಅದು ಎಷ್ಟು ಮಾಡಬೇಕು, ಏನು ತಗೋಬೇಕು ಅಂತ ಈ ವರದಿ ನೋಡಿದೆ ನೀವು ಡಿಸೈಡ್ ಮಾಡಲೇಬೇಡಿ. ತುಂಬ ಇಂಪಾರ್ಟೆಂಟ್ ಇದು. ನವರಾತ್ರಿ ಹಬ್ಬದ ಜೊತೆಗೆ ಕಾಮರ್ಸ್ ಕಲೆಗಳ ಶಾಪಿಂಗ್ ಫೆಸ್ಟಿವಲ್ ತುಂಬ ಆರ್ಭಟ ಶುರುವಾಗಿದೆಯಲ್ಲ. ಅಮೆಜಾನ್ನ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್, ಫ್ಲಿಪ್ಕಾರ್ಟ್ನ ದಿ ಬಿಗ್ ಬಿಲಿಯನ್ ಡೇಸ್ ಸೇರಿ ಸಾಕಷ್ಟು ಪ್ಲಾಟ್ಫಾರ್ಮ್ಗಳ ಶಾಪಿಂಗ್ ಫೆಸ್ಟಿವಲ್ಸ್ ಅಧಿಕೃತವಾಗಿ ಶುರುವಾಗಿ ಹೋಗಿದೆ. ಯುದ್ಧದ ಟೈಮ್ನಲ್ಲಿ ಪ್ರವಾಹ ಆದಾಗ ಸೇನೆ, NDRFನವರು ವಾರ್ ರೂಮ್ ಕ್ರಿಯೇಟ್ ಮಾಡೋ ಹಾಗೆ ಅಮೆಜಾನ್, ಫ್ಲಿಪ್ಕಾರ್ಟ್ ಕೂಡ ದೇಶಾದ್ಯಂತ ವಾರ್ ರೂಮ್ ಸೆಟಪ್ ಮಾಡಿಕೊಂಡು ಸೇಲ್ ಮಾಡ್ತಿದ್ದಾರೆ. ಶಾಪಿಂಗ್ ಆ್ಯಪ್ಗಳಿಗೆ ಲಗ್ಗೆ ಇಡೋ ಕೋಟ್ಯಂತರ ಗ್ರಾಹಕರನ್ನು ಮ್ಯಾನೇಜ್ ಮಾಡೋದು ಹೆಂಗೆ ಅಂತೇಳಿ ತಲೆ ಕೆಡಿಸ್ಕೊಂಡಿದ್ದಾರೆ. ಆ ಥರ ಜನ ನುಗ್ಗಿಬಿಟ್ಟಿದ್ದಾರೆ ಈಗ ಫ್ಲಿಪ್ಕಾರ್ಟ್, ಅಮೆಜಾನ್ ಒಳಗಡೆ. ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, ಒಂದು ಕಡೆ GST ಸ್ಲ್ಯಾಬ್ಗಳು ಎಲಿಮಿನೇಟ್ ಆಗಿ ವಸ್ತುಗಳ ಬೆಲೆ ಕೂಡ ಕಮ್ಮಿ ಆಗಿದೆ. ಇನ್ನೊಂದು ಕಡೆ ಇನ್ಕಮ್ ಟ್ಯಾಕ್ಸ್ ಸುಧಾರಣೆ ಆಗಿರೋದ್ರಿಂದ 12 ಲಕ್ಷ ರೂಪಾಯಿವರೆಗೆ ಇನ್ಕಮ್ ಇದ್ದರೂ 0 ಟ್ಯಾಕ್ಸ್ ಆಗಿರೋದ್ರಿಂದ ಎಕ್ಸ್ಟ್ರಾ ದುಡ್ಡು ಕೈಯಲ್ಲಿ ಉಳಿತಾ ಇದೆ. ಅರ್ನ್ ಮಾಡ್ತಿದ್ದವರಿಗೆ, 12 ಲಕ್ಷ ತನಕ ಅರ್ನ್ ಮಾಡ್ತಿದ್ದವರಿಗೆ. ಸೊ ರೊಚ್ಚಿಗೆದ್ದು ಶಾಪಿಂಗ್ ಮಾಡ್ತಿದ್ದಾರೆ. ಆದರೆ ಸ್ನೇಹಿತರೆ, ಈ ರೀತಿ ಶಾಪಿಂಗ್ ಫೆಸ್ಟಿವಲ್ಗಳಲ್ಲಿ ಶಾಪಿಂಗ್ ಮಾಡೋಕ್ಕೂ ಮುಂಚೆ ಈ ಫೆಸ್ಟಿವಲ್ಗಳ ರಿಯಾಲಿಟಿಯನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಬೈ ಅಂತ ಅದಕ್ಕೆ ಹೇಳಿದ್ದು ನಾವು. ಡೋಂಟ್ ಸ್ಪೆಂಡ್, ವೇಟ್ ಮಾಡಿ, ಖರ್ಚು ಮಾಡಬೇಡಿ, ಏನೂ ಖರೀದಿ ಮಾಡಬೇಡಿ. ಈ ವರದಿ ಫುಲ್ ನೋಡಿ ಆಮೇಲೆ ಡಿಸೈಡ್ ಮಾಡಿ. ರಾತ್ರಿ 12 ಗಂಟೆಗೆ ಸರಿಯಾಗಿ ಫೆಸ್ಟಿವಲ್ ಶುರು ಮಾಡ್ತಾರೆ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಶಾಪಿಂಗ್ ಮಾಡ್ತಾ ಕೂತ್ಕೊಳ್ಳೋದು ನಿಜಕ್ಕೂ ಅರ್ಥ. ಎಲ್ಲ ಕಮ್ಮಿ ಬೆಲೆಗೆ ಸಿಕ್ಬಿಡುತ್ತೆ. ಇದೊಂಥರ ಎಂಡ್ ಆಫ್ ದಿ ಸೀಸನ್ ಸೇಲ್, ಡಿಸ್ಕೌಂಟ್ ಸೇಲ್, 60%, 70% ಆಫ್, ಸ್ಟಾಕ್ ಖಾಲಿ ಮಾಡೋ ಸೇಲ್ ಅನ್ನೋದೆಲ್ಲ ನಿಜಾನ ಅಥವಾ ಈ ಡೀಲ್ಗಳು ಫೇಕಾ? ಒಂದು ವೇಳೆ ರಿಯಲ್ ಆಗಿ ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ಗಳ ಪ್ರೈಸ್ ಡ್ರಾಪ್ ಆದರೆ ಅದನ್ನು ಕಂಡು ಹಿಡಿಯೋದು ಹೇಗೆ? ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಈ ರೀತಿ ನಿಮ್ಮ ಗಮನವನ್ನು ತಮ್ಮ ಕಡೆಗೆ ಸೆಳೆದು ನಿಮ್ಮ ಜೇಬ್ ಖಾಲಿ ಮಾಡೋ ಫೆಸ್ಟಿವಲ್ಗಳನ್ನು ಅವಾಯ್ಡ್ ಮಾಡೋದು ಯಾಕೆ ಇಂಪಾರ್ಟೆಂಟ್? ಆ ಫೆಸ್ಟಿವಲ್ಗಳು ನಿಮ್ಮನ್ನು ಬಡವರನ್ನಾಗಿ ಮಾಡ್ತಿರೋದು ಹೇಗೆ? ಅದೇ ಹಣವನ್ನು ಯಾವ ರೀತಿ ಸೇವ್ ಮಾಡ್ಬೋದು? ಎಲ್ಲವನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಶುರುವಾಯಿತು ಶಾಪಿಂಗ್ ಫೆಸ್ಟಿವಲ್ ಜ್ವರ. ಸ್ನೇಹಿತರೆ, ಅಮೆಜಾನ್ನ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಹಾಗೂ ಫ್ಲಿಪ್ಕಾರ್ಟ್ನ ಬಿಗ್ ಬಿಲಿಯನ್ ಡೇಸ್ ಶಾಪಿಂಗ್ ಫೆಸ್ಟಿವಲ್ಗಳು ಹಾಗೆ ಎಲ್ಲ ಆ್ಯಪ್ಗಳಲ್ಲೂ ಕೂಡ ಬಂದಿದೆ. ಈಗ ಒಂದಲ್ಲ ಒಂಥರ ಅಧಿಕೃತವಾಗಿ ಶುರುವಾಗಿ ಹೋಗಿದ್ದಾವೆ. ಸೆಪ್ಟೆಂಬರ್ 22ನೇ ತಾರೀಕು ಮಧ್ಯರಾತ್ರಿಯಿಂದ ಎಲ್ಲ ಯೂಸರ್ಸ್ಗೂ ಓಪನ್ ಆಗಿ ಹೋಗಿವೆ. ಆದರೆ ಅದಕ್ಕೂ ಮುಂಚೆನೇ ಅಮೆಜಾನ್ ಪ್ರೈಮ್ ಮೆಂಬರ್ಸ್ಗೆ, ಫ್ಲಿಪ್ಕಾರ್ಟ್ ಪ್ಲಸ್ ಮೆಂಬರ್ಸ್ಗೆ, ಫ್ಲಿಪ್ಕಾರ್ಟ್ ಬ್ಲ್ಯಾಕ್ ಸಬ್ಸ್ಕ್ರೈಬರ್ಗಳಿಗೆ ಅಡ್ವಾನ್ಸ್ ಆಗಿನೇ ವೀಕೆಂಡ್ನಲ್ಲೇ ಓಪನ್ ಆಗಿತ್ತು. ಸೊ ಈಗ ಆಲ್ರೆಡಿ ತುಂಬ ಜನ ಆಫರ್ನಲ್ಲೇ ಇಯರ್ಫೋನಿಂದ ಹಿಡಿದು ಐಫೋನ್ವರೆಗೆ ಎಲ್ಲ ರೀತಿಯ ಪ್ರಾಡಕ್ಟ್ಗಳ ಸೇಲ್ಸನ್ನು ಶುರು ಮಾಡಿಬಿಟ್ಟಿದ್ದಾರೆ ಖರೀದಿ ಮಾಡೋದು. ಅದೇ ರೀತಿ ಮಿಂತ್ರಾ ಬಿಗ್ ಫ್ಯಾಷನ್ ಫೆಸ್ಟಿವಲ್, ಮೀಶೋ ಮೆಗಾ ಬ್ಲಾಕ್ ಬಸ್ಟರ್ ಸೇಲ್ಸ್ ಕೂಡ ಆಲ್ರೆಡಿ ಲೈವ್. ಎಲ್ಲ ಕಡೆ ಕೂಪನ್ಗಳ ಹಂಟಿಂಗ್ ಜೋರಾಗಿ ನಡೀತಾ ಇದೆ. ಯಾರ ಹತ್ರ ಕಾರ್ಡ್ ಇದೆ, ಕಾರ್ಡ್ ಇದೆಯೋ ನಿಂದು, SBI ಇದೆಯೋ ನಿಂದು, ಆಕ್ಸಿಸ್ ಇದೆಯೋ, HDFC ಇದೆಯೋ, ಕೊಡೋ EMI ಮಾಡ್ಕೊಡ್ತೀನಿ, ಅಥವಾ ತನ್ನದೇ ಇದ್ರೆ ಎಷ್ಟು ಲಿಮಿಟ್ ಇದೆ, ಏನು ತಗೊಳ್ಳಿ, ದುಡ್ಡು ಹೆಂಗೆ ಖರ್ಚು ಮಾಡಲಿ ಅನ್ನೋ ಕಡತ ತುಂಬ ಜನಕ್ಕೆ ಶುರುವಾಗಿದೆ. 1.2 ಲಕ್ಷ ಕೋಟಿ ರೂಪಾಯಿಯ ಇವೆಂಟ್. ಎಸ್ ಸ್ನೇಹಿತರೆ, ಈ ಎಲ್ಲ ಶಾಪಿಂಗ್ ಫೆಸ್ಟಿವಲ್ಗಳ ಒಟ್ಟಾರೆ ಹಣದ ವಹಿವಾಟು ಈ ವರ್ಷ 1.2 ಲಕ್ಷ ಕೋಟಿ ರೂಪಾಯಿ ದಾಟ್ತಾ ಇದೆ. ಇದೊಂದೇ ವರ್ಷದಲ್ಲಿ ಭಾರತದ ಒಟ್ಟಾರೆ ಶಾಪಿಂಗ್ ಸೀಸನ್ನ ವ್ಯಾಲ್ಯೂ ಬರೋಬ್ಬರಿ 27% ಬೆಳೆಯೋ ನಿರೀಕ್ಷೆ ಇದೆ. ಅಂದರೆ ಹೋದ ವರ್ಷ ಬಿಗ್ ಬಿಲಿಯನ್ ಡೇ, ಗ್ರೇಟ್ ಇಂಡಿಯನ್ ಶಾಪಿಂಗ್ ಫೆಸ್ಟಿವಲ್ನಲ್ಲಿ ಆದ ಸೇಲ್ಸ್ಗಿಂತ ಈ ವರ್ಷ 27% ಜಾಸ್ತಿ ಸೇಲ್ ಆಗೋ ನಿರೀಕ್ಷೆ ಇದೆ. ಕಾರಣ ನಿಮ್ಗೆ ಗೊತ್ತು, ಆಗಲೇ ಹೇಳಿದ ಹಾಗೆ ಕೇಂದ್ರ ಸರ್ಕಾರದ GST ಗಿಫ್ಟ್, ಡಬಲ್ ದೀಪಾವಳಿ, ಜೊತೆಗೆ ಇನ್ಕಮ್ ಟ್ಯಾಕ್ಸ್ ರಿಲೀಫ್. ದೇಶದ ಜನರಿಗೆ ಭರ್ಜರಿ ಸೇವಿಂಗ್ಸ್ ಆಗ್ತಿರೋದ್ರಿಂದ ಭರ್ಜರಿ ಕನ್ಸಂಪ್ಷನ್ ನಿರೀಕ್ಷೆ ಇದೆ. ಅಂದರೆ ಇರೋ ಹಣವನ್ನೆಲ್ಲ ಗ್ರಾಹಕರು, ಅದರಲ್ಲೂ ಕೂಡ ಆನ್ಲೈನ್ ಶಾಪಿಂಗ್ ಪ್ರಿಯರು ಈ ಫೆಸ್ಟಿವಲ್ನಲ್ಲೇ ಸುರಿಯೋ ನಿರೀಕ್ಷೆ ಇದೆ. ಫ್ಲಿಪ್ಕಾರ್ಟ್ ಒಂದಕ್ಕೆ ಈ ವರ್ಷ ಬಿಗ್ ಬಿಲಿಯನ್ ಡೇಸ್ ಅವಧಿಯಲ್ಲಿ 35 ಕೋಟಿಗೂ ಅಧಿಕ ಯೂಸರ್ಸ್ ವಿಸಿಟ್ ಮಾಡೋ ನಿರೀಕ್ಷೆ ಇದೆ. ಅಂದರೆ IPL ಫೈನಲ್ಗೆ ಸಿಗೋ ವ್ಯೂವರ್ಶಿಪ್ಗಿಂತಲೂ ಜಾಸ್ತಿ ಜನ ಶಾಪಿಂಗ್ ಮಾಡೋಕೆ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ ಅಂದರೆ ಫ್ಲಿಪ್ಕಾರ್ಟ್ ಒಂದರಲ್ಲೇ. ಹಾಗಿದ್ರೆ ಈ ಶಾಪಿಂಗ್ ಫೆಸ್ಟಿವಲ್ ಆಫರ್ಗಳು ರಿಯಲ್ಲಾ ಫೇಕಾ? ಇವು ನಮ್ಮನ್ನು ಹೇಗೆ ಬಡವರನ್ನಾಗಿ ಮಾಡ್ತೇವೆ ಅದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಡೋಂಟ್ ಬೈ, ಡೋಂಟ್ ಸ್ಪೆಂಡ್, ಖರ್ಚು ಮಾಡಬೇಡಿ, ದುಡ್ಡು ಇಟ್ಕೊಳ್ಳಿ. ಏನಕ್ಕೆ ಅಂತ ಆಮೇಲೆ ಹೇಳ್ತೀವಿ ಬಂದವಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಖರ್ಚು ಮಾಡಲೇಬೇಕಾಗಿರೋ ವಿಚಾರ ಇದೆ. ನೀವು ಇದು ರೈಟ್ ಟೈಮ್ ಕೂಡ ಹೌದು. ಅದು ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್. ಯಾಕಂದರೆ ಎರಡರ ಮೇಲೂ ಕೂಡ GST 0 ಆಗಿದೆ. ರೇಟ್ ತುಂಬ ಕಮ್ಮಿ ಆಗಿದೆ.
18% ಉಳಿತಾಯ ಆಗ್ತಾ ಇದೆ. ಇನ್ಶೂರೆನ್ಸ್ ಕಂಪನಿಗಳಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹೋಗ್ಬಿಟ್ಟಿದೆ. ಈಗ ಮುಂಚೆ GST ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತಾ ಇದ್ರು, ಅವ್ರು ಮಾರ್ಕೆಟಿಂಗ್ ಸ್ಪೆಂಡ್ ಕೂಡ ಮಾಡಿದಾಗ GST ಅಲ್ಲೂ ಕೂಡ ಕಟ್ಟಿರ್ತಿದ್ರು. ಸರ್ಕಾರ GST ಅವರು ನಿಮ್ಮಿಂದ ಕಲೆಕ್ಟ್ ಮಾಡಿದ್ ಕಟ್ಟಬೇಕಾದ್ರೆ ಸ್ವಲ್ಪ ನಾಕ್ ಆಫ್ ಮಾಡಿಕೊಂಡು ಕ್ರೆಡಿಟ್ ತಗೊಂಡು ಸ್ವಲ್ಪ ಅಲ್ಲಿ ಉಳಿಸ್ತಾ ಇದ್ರು. ಇನ್ಶೂರೆನ್ಸ್ ಕಂಪನಿಗಳಿಗೆ ಪ್ರಾಫಿಟ್ನ ಮೂಲ ಆಗಿತ್ತು. ಈಗ GST 0 ಆಗಿರೋದ್ರಿಂದ ಕಸ್ಟಮರ್ಸ್ ಹತ್ರ ಕಲೆಕ್ಟೇ ಮಾಡ್ತಿಲ್ಲ ಅಂದಮೇಲೆ ಅವ್ರಿಗೆ ಅದು ಲಾಸ್ ಆಗ್ತಿದೆ. ಸೊ 18% GST 0 ಆದರೂ ಕೂಡ ಇನ್ನೊಂದು 5-6% ಆದರೂ ಪ್ರೈಸ್ ಹೈಕ್ ಆಗ್ಬೋದು ಇನ್ಶೂರೆನ್ಸ್ ಪ್ರೀಮಿಯಮ್ಗಳದ್ದು ಗೋಯಿಂಗ್ ಫಾರ್ವರ್ಡ್ ಅಂತ ಹೇಳ್ತಿದ್ದಾರೆ. ಸೊ ಅಗೇನ್ ಆವಾಗಲೂ ಕೂಡ ಇವಾಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇರುತ್ತೆ, ಬಟ್ ಅಲ್ಟಿಮೇಟ್ ಬೆನಿಫಿಟ್ ಸಿಗಬೇಕು ಅಂತ ಹೇಳಿದ್ರೆ ಕಟ್ಟೋದು 18% 0 ಆಗಿರೋ ಟೈಮ್ನಲ್ಲಿ, ಪ್ರೈಸ್ ಕೂಡ ಹಳೆದೇ ಇರೋ ಟೈಮ್ನಲ್ಲಿ ಇವಾಗಲೇ ಲಾಕ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಸ್ನೇಹಿತರೆ, ಮನೇಲಿ ದುಡಿಯೋ ವ್ಯಕ್ತಿಗೆ ಏನಾದರೂ ಆದರೆ ಇಡೀ ಕುಟುಂಬಕ್ಕೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಕೊಡೋದು ಟರ್ಮ್ ಇನ್ಶೂರೆನ್ಸ್. ದುಡಿಯೋ ವ್ಯಕ್ತಿ ಆಬ್ಸೆನ್ಸ್ನಲ್ಲಿ ಕುಟುಂಬಕ್ಕೆ ಹಣಕಾಸಿನ ಸಮಸ್ಯೆ ಬರದೇ ಇರೋ ರೀತಿ ತಡೆಯುತ್ತೆ. ತಿಂಗಳಿಗೆ ಕೇವಲ 500-600 ರೂಪಾಯಿ ಪ್ರೀಮಿಯಂಗೆ 1 ಕೋಟಿ ರೂಪಾಯಿ ತನಕ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಕೊಡೋ ಪ್ಲಾನ್ಗಳಿದ್ದಾವೆ. ಅದೇ ರೀತಿ ಹೆಲ್ತ್ ಇನ್ಶೂರೆನ್ಸ್ ಕೂಡ ಅಷ್ಟೇ ಸ್ನೇಹಿತರೆ. ನೀವು 20 ಲಕ್ಷಕ್ಕೋ 25 ಲಕ್ಷಕ್ಕೋ 50 ಲಕ್ಷಕ್ಕೋ ಎಷ್ಟಕ್ಕೆ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತೀರೋ ಅಲ್ಲಿ ತನಕದ ಹಾಸ್ಪಿಟಲ್ ಬಿಲ್ನ ಭಯ ನಿಮಗಿರೋದಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಕಟ್ಕೊಳುತ್ತೆ. ಕೆಲವರೆಲ್ಲ ಹೇಳ್ತಾರೆ ಸ್ಕ್ಯಾಮ್, ಹೆಲ್ತ್ ಇನ್ಶೂರೆನ್ಸ್ ಹಂಗೆ ಹಿಂಗೆ. ಏನಿಲ್ಲ, ಕ್ಲೇಮ್ ಆಗುತ್ತೆ. ನೀವು ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗೆ ಸುಳ್ಳು ಹೇಳಬಾರ್ದು ಅಷ್ಟೇ. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಇದ್ದರೆ, ಮುಂಚೆನೇ ಕಾಯಿಲೆಗಳಿದ್ರೆ ಅದನ್ನು ಡಿಸ್ಕ್ಲೋಸ್ ಮಾಡಬೇಕು, ಎಕ್ಸ್ಟ್ರಾ ಪ್ರೀಮಿಯಂ ಕಟ್ಟಬೇಕು. ಅಥವಾ ದುಶ್ಚಟಗಳಿದ್ರು ಕೂಡ ಅದನ್ನು ಡಿಸ್ಕ್ಲೋಸ್ ಮಾಡಬೇಕು. ಫಸ್ಟ್ ಆಫ್ ಆಲ್ ದುಶ್ಚಟ ಇರಬಾರ್ದು, ಬಿಟ್ಬಿಡಿ ಸ್ನೇಹಿತರೆ. ಇದ್ರೂ ಕೂಡ ಡಿಸ್ಕ್ಲೋಸ್ ಮಾಡಬೇಕು. ನನಗೆ ಧೂಮಪಾನ ಇದೆ, ಮದ್ಯಪಾನ ಇದೆ ಅಂತ ಹೇಳಿ, ಎಷ್ಟು ವರ್ಷ ಇದೆ ಎಲ್ಲ ಹೇಳಬೇಕು. ಪ್ರೀಮಿಯಂ ಜಾಸ್ತಿ ಹಾಕ್ತಾರೆ ಅವಾಗ. ಯಾಕಂದರೆ ಈ ರೀತಿ ದುಶ್ಚಟ ಇರೋರು ರಿಸ್ಕಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮುಚ್ಚಿಟ್ಟು ಆಮೇಲೆ ಕ್ಲೇಮ್ ಆಗಿಲ್ಲ ಅಂದರೆ ಅದು ನಿಮ್ಮದೇ ಪ್ರಾಬ್ಲಮ್ ಆಗುತ್ತೆ. ಹೆಲ್ದಿ ಇಂಡಿವಿಜುವಲ್ಸ್ಗೆ ಆಮೇಲೆ ಆರೋಗ್ಯ ಸಮಸ್ಯೆ ಆಯಿತು ಅಂದರೆ ಯಾವುದೇ ಇಶ್ಯೂ ಇಲ್ಲದೆ ಬಹುತೇಕ ಸಂದರ್ಭಗಳಲ್ಲಿ ಕ್ಲೇಮ್ ಆಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳಲ್ಲಿ. ಸೊ ಅದೇ ಕಾರಣಕ್ಕೆ ಇವತ್ತಿಗೂ ಕೂಡ ಕೋಟ್ಯಾಂತರ ಜನ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತಿದ್ದಾರೆ. ನೀವಿನ್ನೂ ಮಾಡಿಸಿಲ್ಲ ಅಂದರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಆರೋಗ್ಯದ ಭದ್ರತೆ ಒದಗಿಸೋಕೆ ಹೆಲ್ತ್ ಇನ್ಶೂರೆನ್ಸ್, ಹಾಗೆ ನಮ್ಮ ಫ್ಯಾಮಿಲಿಗಳಿಗೆ ನಮ್ಮ ಅನುಪಸ್ಥಿತಿಯಲ್ಲಿ ನಮಗೆ ಏನಾದರೂ ಆದರೆ ಅವರು ಫಿನಾನ್ಷಿಯಲಿ ಸೇಫ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ, ಆಸಕ್ತಿ ಇತ್ತು ಅಂದರೆ 2ರ ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಕೊಟ್ಟಿರ್ತೀವಿ. ಪ್ರೈಸ್ ಹೈಕ್ ಆಗೋಕ್ಕಿಂತ ಮುಂಚೆ ಅದನ್ನು ಈ GST ಬೆನಿಫಿಟ್ ಸಮೇತ ಡಿಸ್ಕೌಂಟ್ನೊಂದಿಗೆ ಲಾಕ್ ಮಾಡ್ಕೊಳ್ಳೋಕೆ ರೈಟ್ ಟೈಮ್. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆಫರ್ಸ್ ರಿಯಲ್ ಫೇಕಾ? ಈ ಫೆಸ್ಟಿವಲ್ಗಳೆಲ್ಲ ಶುರುವಾಗೋಕ್ಕೂ ಮುಂಚೆನೇ ಮೊಬೈಲ್ ನೋಟಿಫಿಕೇಶನ್ ಅಲ್ಲಿ ಕಲರ್ ಬ್ಯಾನರ್ಗಳು, ಯಾವ ಮೊಬೈಲ್ ಎಷ್ಟಕ್ಕೆ ಸಿಗುತ್ತೆ ಅಂತ ಕಂಪ್ಲೀಟ್ ಟೀಸರ್ ಎಲ್ಲ ಕೊಡೋದೆಲ್ಲ ಶುರು ಮಾಡಿರ್ತಾರೆ. ಆದರೆ ಸ್ನೇಹಿತರೆ, ಎಷ್ಟೋ ಜನಕ್ಕೆ ಆ ಪ್ರಾಡಕ್ಟ್ನ ಟ್ರೂ ವ್ಯಾಲ್ಯೂ ಎಷ್ಟು ಅನ್ನೋದು ಗೊತ್ತಿರೋದಿಲ್ಲ. ಈ ಶಾಪಿಂಗ್ ಫೆಸ್ಟಿವಲ್ನಲ್ಲಿ ಸದ್ದು ಮಾಡ್ತಿರೋದು iPhone 16 ಸೀರೀಸ್, ಸ್ಯಾಮ್ಸಂಗ್ ಅಲ್ಟ್ರಾ ಸೀರೀಸ್ ಇವೆಲ್ಲ, ಅಥವಾ S24, S25 FE ಆ ಥರ ಫೋನ್ಗಳೆಲ್ಲ ಜಾಸ್ತಿ ಸೌಂಡ್ ಮಾಡ್ತಿದ್ದಾವೆ. ಉದಾಹರಣೆಗೆ iPhone 16 ಸೀರೀಸ್ ನೋಡೋಣ. ಅಂದರೆ ಮೊನ್ನೆ ಲಾಂಚ್ ಆಯ್ತಲ್ಲ 17 ಸೀರೀಸ್, ಅದಲ್ಲ, ಹೋದ ವರ್ಷ ಲಾಂಚ್ ಆಗಿದ್ದ 16 ಸೀರೀಸ್ನ ಜನ ಮುಗಿಬಿದ್ದು ತಗೊಳ್ತಿದ್ದಾರೆ. ಸ್ಟಾಕ್ ಕೂಡ ಸಿಗ್ತಾ ಇಲ್ಲ. ಅದರಲ್ಲಿ ಕಾಮರ್ಸ್ ಕಂಪನಿಗಳ ಟ್ರಿಕ್ನ ತುಂಬ ಜನ ಅರ್ಥ ಮಾಡ್ಕೊಂಡಿಲ್ಲ. ಯಾವುದೇ ಒಂದು ಪ್ರಾಡಕ್ಟ್ ತಗೊಳ್ಳೋಕ್ಕೂ ಮುಂಚೆ ಅದರ ಪ್ರೈಸ್ ಹಿಸ್ಟ್ರಿಯನ್ನು ಗಮನಿಸಬೇಕು. ಉದಾಹರಣೆಗೆ iPhone 16 ತಗೊಂಡ್ರೆ ಹೋದ ತಿಂಗಳು ಅದರ ಪ್ರೈಸ್ ಎಷ್ಟಿತ್ತು, ಅದರ ಹೋದ ತಿಂಗಳು ಎಷ್ಟಿತ್ತು, ಯಾವಾಗ ಜಾಸ್ತಿ ಆಗಿದೆ, ಯಾವಾಗ ಕಮ್ಮಿ ಆಗಿದೆ ಅಂತ ಚೂರು ನೋಡಿದ್ರೆ ಟ್ರೂ ವ್ಯಾಲ್ಯೂ ನಿಮಗೆ ಅರ್ಥ ಆಗುತ್ತೆ. ಸೊ ಈ ರೀತಿ ಫೆಸ್ಟಿವಲ್ಗಳಲ್ಲೂ ಅದೇ ಪ್ರೈಸ್ ಇದ್ದರೆ, ಅದು ಅದಕ್ಕಿಂತ ಕಮ್ಮಿ ಇದ್ದರೆ, ನಿಮಗೆ ತಗೊಳ್ಳೋ ಅವಶ್ಯಕತೆ ಕೂಡ ಇದ್ದರೆ ತಗೋಬೋದು. ಹಾಗಂತ ಈ ಫೆಸ್ಟಿವಲ್ಗಳಲ್ಲಿ ಡಿಸ್ಪ್ಲೇ ಆಗೋ ರೇಟ್ನಲ್ಲಿ ನಿಮಗೆ iPhone ಸಿಕ್ಬಿಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನಮ್ಮ ಕೊಲೀಗ್ ಒಬ್ಬರೇ ಮೊನ್ನೆನಿಂದ ಅವರ ಕಸಿನ್ಗೋಸ್ಕರ iPhone, ಅವ್ರ ಕಸಿನ್ ಫುಲ್ ಹಠ ಮಾಡ್ತಿದ್ರು ಅಂಥೇಳಿ ತೆಕ್ಕೊಡೋಕ್ಕೆ ಅಂಥೇಳಿ, ಅವ್ರದ್ದೇ ದುಡ್ಡು ಇವ್ರು ತೆಕ್ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮೊದಲು ಅಮೆಝಾನಲ್ಲಿ 128 GB ವೇರಿಯಂಟ್ಗೆ 70,000 ಆಸುಪಾಸು ತೋರಿಸ್ತಾ ಇದ್ರು. ಕ್ಲಿಕ್ ಮಾಡಿ ಆರ್ಡರ್ ಮಾಡಬೇಕನ್ನೋಷ್ಟರಲ್ಲಿ 80,000 ದಾಟ್ ಹೋಗಿತ್ತು ಪ್ರೈಸ್. ಇನ್ನೊಂದು ಕೇಸಲ್ಲಿ 256 GB ವೇರಿಯಂಟ್ ಮೊದಲು 92,000 ಡಿಸ್ಪ್ಲೇ ಆಗ್ತಾ ಇತ್ತು. ಬುಕ್ ಮಾಡೋಕ್ಕೆ ಹೋದಾಗ ಔಟ್ ಆಫ್ ಸ್ಟಾಕ್. ಮತ್ತೆ ಇನ್ನೊಂದು ಸಲ ಸ್ಟಾಕ್ ಅಪ್ಡೇಟ್ ಆದಾಗ 97,000 ರೂಪಾಯಿಗೆ ಹೋಯಿತು. ಬುಕ್ ಮಾಡೋಕ್ಕೆ ಹೋದಾಗ ಅಗೇನ್ ಔಟ್ ಆಫ್ ಸ್ಟಾಕ್. ಮತ್ತೆ ಮಾರನೇ ದಿನ ಬೆಳಗ್ಗೆ ಅಂದರೆ ಸೋಮವಾರ 98,000 ರೂಪಾಯಿಗೆ iPhone 16 256 GB ವೇರಿಯಂಟ್ ಸಿಕ್ತು. ಅವ್ರು ಪ್ಲಾನ್ ಮಾಡಿದ್ದು 70,000 ರೂಪಾಯಿ ಫೋನ್ ತಗೊಳ್ಳೋಕ್ಕೆ. ಲಾಸ್ಟಿಗೆ ಅವ್ರು ಪರ್ಚೇಸ್ ಮಾಡಿದ್ದು 256 GBದು 98,000 ರೂಪಾಯಿಗೆ, ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ ಹತ್ತತ್ರ. ಎಲ್ಲಿಯ 70,000, ಎಲ್ಲಿಯ 1 ಲಕ್ಷ. ಈ ರೀತಿ ಪ್ರೈಸ್ ಫ್ಲಕ್ಚುಯೇಷನ್ ಈ ಫೆಸ್ಟಿವಲ್ಗಳ ಟೈಮ್ನಲ್ಲಿ ಆಗ್ತಾನೆ ಇರುತ್ತೆ ಸ್ನೇಹಿತರೆ. ಫಿಕ್ಸ್ಡ್ ಪ್ರೈಸ್ ಇರುವುದಿಲ್ಲ. ಹೆಚ್ಚಿನ ಕಸ್ಟಮರ್ಗಳಿಗೆ ಮೊದಲು ಡಿಸ್ಪ್ಲೇ ಆದ ರೇಟ್ನಲ್ಲಿ ಪ್ರಾಡಕ್ಟ್ ಸಿಗಲ್ಲ. ಏನೋ 1,000 ತಾನೇ 2,000 ತಾನೇ ಅಂತ ಜಾಸ್ತಿ ಕೊಟ್ಟು ತಗೊಳ್ತಾನೆ ಹೋಗ್ತಾರೆ. ಕೆಲವೊಂದ್ಸಲಿ ಈಗ ಹೇಳದಂಗೆ ಪ್ಲಾನೇ ಚೇಂಜ್ ಆಗಿ 1 ಲಕ್ಷಕ್ಕೂ ಕೂಡ ಹೋಗ್ಬಿಡ್ತಾರೆ, ತೊಗೊಂಡ್ರೆ ಸಾಕು ಅಂತ. ಇಲ್ಲಾಂದರೆ ಫ್ರಸ್ಟ್ರೇಷನ್ನು, ಡಿಪ್ರೆಷನ್ನು, ಇರಿಟೇಷನ್ನು, ಸಿಕ್ಕಿಲ್ಲ, ನನಗೆ ಸಿಕ್ಕಿಲ್ಲ, ಫೋನ್ ಸಿಕ್ಕಿಲ್ಲ, ಬಾಯ ಕಳ್ಕೊಂಡು ಎಂಜಲ್ ಸುರಿಸ್ಕೊಂಡು ಕೂತಿದ್ದೆ, ಫೋನ್ ಬರುತ್ತೆ ಅಂತ ಹೇಳಿ, ಸಿಕ್ಕೇ ಇಲ್ಲ ಅಂಥೇಳಿ.
ಬಾಯೆಲ್ಲ ಒಣಗೋಕೆ ಶುರು ಆಗಿರುತ್ತೆ ಅವರಿಗೆ, ಆ ಥರ ಬಿಹೇವ್ ಮಾಡ್ತಿರ್ತಾರೆ. ಸೊ ಸ್ನೇಹಿತರೆ, ನಾವೇನು ಹೇಳೋದು ಅಂದರೆ, ಬಿಗ್ ಬಿಲಿಯನ್ ಡೇಸ್ ಬಂತು ಅಂತ, ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಬಂತು ಅಂತ ಶಾಪಿಂಗ್ ಮಾಡೋದ್ರ ಬದಲು ಬಹಳ ದಿನಗಳಿಂದ ತಗೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋ ಪ್ರಾಡಕ್ಟ್ಸ್, ನಿಮಗೆ ಅತ್ಯವಶ್ಯಕವಾಗಿದೆ, ತಗೊಳ್ಳೇಬೇಕಾಗಿದೆ ಅನ್ನೋಂಥ ಪ್ರಾಡಕ್ಟ್ಸ್, ಅದು ಮುಂಚೆಗಿಂತ ಬೆಟರ್ ಪ್ರೈಸ್ಗೆ ಇವಾಗ ಇಳಿತು ಅಂತ ಹೇಳಿದ್ರೆ ತಗೋಬೇಕು. ಯಾಕಂದರೆ ಬಹಳ ದಿನಗಳಿಂದ ನೀವು ಆ ಪ್ರಾಡಕ್ಟ್ನ ಬೆಲೆಯನ್ನು ಕೂಡ ಟ್ರ್ಯಾಕ್ ಮಾಡಿಕೊಂಡು ಬಂದಿರ್ತೀರ. ಹಾಗಾಗಿ ಈ ಬೆಲೆಗೆ ಸಿಕ್ಕರೆ ತಗೋಬೋದು ಅನ್ನೋ ಐಡಿಯಾ ನಿಮಗಿರುತ್ತೆ. ಅದನ್ನ ಇವಾಗ ಎಕ್ಸಿಕ್ಯೂಟ್ ಮಾಡ್ಬೋದು. ನಿಜವಾಗ್ಲೂ ಅವಶ್ಯಕತೆ ಏನಿದೆ, ಫೋನ್, ಲ್ಯಾಪ್ಟಾಪ್, ಹೋಮ್ ಅಪ್ಲಯನ್ಸಸ್ ಇವನ್ನೆಲ್ಲ ತಗೊಳ್ಳೋಕೆ ಮೊದಲೇ ಪ್ಲಾನ್ ಇದ್ದರೆ ಹಳೆ ರೇಟನ್ನು, ಆಫರ್ ಪ್ರೈಸನ್ನು ಕಂಪೇರ್ ಮಾಡ್ಕೊಂಡು ಇಲ್ಲಿ ಕಮ್ಮಿ ಇದ್ದರೆ ತಗೊಳ್ಬೇಕು, ಯೂಸ್ ಮಾಡ್ಕೋಬೇಕು. ಅದು ಬಿಟ್ಟು ಆಲ್ರೆಡಿ ಒಂದು ಕಾರ್ ನನ್ನ ಹತ್ರ ಇದೆ, ನನ್ನ ಹತ್ರ ಒಂದು ಸ್ವಿಫ್ಟ್ ಇದೆ, ಅಥವಾ ಒಂದು i20 ಇದೆ, ಅಥವಾ ಒಂದು ಬಲೀನೋ ಇದೆ, ನನಗೀಗ GST ರೇಟ್ ಕಟ್ಟಾಗಿರೋದ್ರಿಂದ ಕಡಿಯೋಕ್ಕೆ ಶುರುವಾಗಿದೆ ಕೈ. ಒಂದು 4 ಲಕ್ಷ ಸೇವಿಂಗ್ಸ್ ಮಾಡಿಟ್ಟಿದ್ದೀನಿ, ಒಂದು 5 ಲಕ್ಷ ಸೇವಿಂಗ್ಸ್ ಮಾಡಿಟ್ಟಿದ್ದೀನಿ, ಹಳೆ ಕಾರ್ ಎಕ್ಸ್ಚೇಂಜಿಗೆ ಹಾಕಿಬಿಡೋಣ, ಇದೊಂದಿದೆ, ಇಷ್ಟಿದೆ, ಇನ್ನು ಜಾಸ್ತಿ ಏನು ಕಟ್ಟಕ್ಕೆ ಬರಲ್ಲ, ಒಂದು 15-16 ಲಕ್ಷದ ಒಂಚೂರು ದೊಡ್ಡದು ಮಾಂಸಖಂಡ ಜಾಸ್ತಿ ಇರೋ SUV ತೊಗೊಂಬಿಡೋಣ ಅನ್ನೋ ಪ್ಲಾನಿಂಗ್ ತುಂಬ ಜನ ಮಾಡ್ತಾ ಇದ್ದಾರೆ. ಅವ್ರ ತಲೆಯಲ್ಲಿ ಯೋಚನೆ ಕೂಡ ಇರಲಿಲ್ಲ, GST ರೇಟ್ ಕಮ್ಮಿ ಆಗಿದೆ, ರೇಟ್ ಡೌನ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಪ್ಲಾನ್ ಮಾಡ್ತಿರೋರು ತುಂಬ ಜನ ಇದ್ದಾರೆ. 1 ಲಕ್ಷ ಉಳಿಯುತ್ತೆ, 1.5 ಲಕ್ಷ ಉಳಿಯುತ್ತೆ ಅಂಥೇಳಿ. ಓಕೆ, ಕಾರೇ ಇರಲಿಲ್ಲ ಅಂಥೇಳಿ ನಾನು ಈಗ ಸ್ಮಾಲ್ ಕಾರ್ಸ್ಗೆ ತುಂಬ ರೇಟ್ ಡೌನ್ ಆಗಿದೆ, ಅಥವಾ SUVಗಳಿಗೂ ಸ್ವಲ್ಪ ಡೌನ್ ಆಗಿದೆ, ಕಾರ್ನ ತೊಗೊಂಡೇ ಇರಲಿಲ್ಲ, ಫ್ಯಾಮಿಲಿಗೆ ಅವಶ್ಯಕತೆ ಇದೆ ಓಡಾಡೋಕ್ಕೆ, ಅಥವಾ ನಾನು ನೆಕ್ಸ್ಟ್ ಕ್ಯಾಬ್ ಮಾಡಿಕೊಂಡು ನಾನು ಅದರಲ್ಲಿ ಉದ್ಯೋಗ ಇಲ್ಲ, ಕ್ಯಾಬಿ ಆಗಿ ನಾನು ಟ್ರಿಪ್ಗಳನ್ನು ಮಾಡ್ಕೊಂಡು ಜೀವನ ನಡೆಸ್ತೀನಿ, ಅಥವಾ ಪರ್ಸ್ನಲ್ ಯೂಸ್ಗಾದರೂ ಕೂಡ ತಗೊಳ್ತಾರೆ ಅಂದರೆ ಓಕೆ. ಆದರೆ ಕಾರಿದೆ, 3 ವರ್ಷ 4 ವರ್ಷ 5 ವರ್ಷ ಆಗಿದೆ, ಪ್ಲಾನೇ ಇರಲಿಲ್ಲ, ಈಗ ಫೆಸ್ಟಿವಲ್ ಬಂದಿದೆ, ಡೀಲರ್ಗಳು ಡಿಸ್ಕೌಂಟ್ ಕೊಡ್ತಿದ್ದಾರೆ, ಮ್ಯಾನುಫ್ಯಾಕ್ಚರರ್ಸು ಡಿಸ್ಕೌಂಟ್ ಕೊಡ್ತಿದ್ದಾರೆ, GST ರೇಟ್ ಕೂಡ ಡೌನ್ ಆಗಿಬಿಟ್ಟಿದೆ, ಎಲ್ಲ ಸೇರಿ 2 ಲಕ್ಷ ಉಳಿಯುತ್ತೆ, 3 ಲಕ್ಷ ಉಳಿಯುತ್ತೆ ಅಂಥೇಳಿ ಅಕೌಂಟ್ ಖಾಲಿ ಮಾಡ್ಕೊಳ್ಳೋಕೆ ರೆಡಿ ಆಗ್ತಿದ್ದಾರೆ. ದುಡ್ಡು ಉಳಿಸೋಕೆ ಹೋಗಿ ಅಲ್ಲಿ ಉಳಿಸ್ತಾ ಇದ್ದೀರಾ, ಅಕೌಂಟ್ ತೊಳಿತಾ ಇದ್ದೀರಾ ಅಂತ ಯೋಚನೆ ಮಾಡಿ ಸ್ನೇಹಿತರೆ. ನಿಜವಾಗ್ಲೂ ಅಗತ್ಯ ಇದ್ರೆ ಮಾತ್ರ ದಯವಿಟ್ಟು ಖರ್ಚು ಮಾಡಿ, ಅದರ್ವೈಸ್ ಡೋಂಟ್ ಸ್ಪೆಂಡ್, ಡೋಂಟ್ ಬೈ. ಉಳಿತಾಯ ಮರೆತ ಭಾರತೀಯರು, ಹಣಕಾಸಿನ ಭದ್ರತೆ ಝೀರೋ. ಸ್ನೇಹಿತರೆ, GST ಸ್ಲ್ಯಾಬ್ ಕಮ್ಮಿ ಆಯಿತು, ಇನ್ಕಮ್ ಟ್ಯಾಕ್ಸ್ ಕಮ್ಮಿ ಆಯಿತು, ಜನ ಜಾಸ್ತಿ ಖರ್ಚು ಮಾಡಬೇಕು, ದೇಶದ ಬೆಳವಣಿಗೆ ಕೊಡುಗೆ ಕೊಡಬೇಕು, ದೇಶವನ್ನು ಕನ್ಸಂಪ್ಷನ್ ಪವರ್ ಹೌಸ್ ಮಾಡಬೇಕು ಅಂತೆಲ್ಲ ಲೆಕ್ಕಾಚಾರ. ಇದೆಲ್ಲ ಸರಿ, ಇದರಿಂದ ಜಾಬ್ಸ್ ಕೂಡ ಕ್ರಿಯೇಟ್ ಆಗುತ್ತೆ, ಕಂಪನಿಗಳ ಬಿಸ್ನೆಸ್ ಆದಾಯ ಜಾಸ್ತಿ ಆಗುತ್ತೆ. ಸೊ ಇದು ವರ್ಕ್ ಆಗುವಂಥ ಎಕನಾಮಿಕ್ ಸ್ಟ್ರಾಟಜಿನೇ. ಅಮೆರಿಕದಂಥ ರಾಷ್ಟ್ರಗಳಲ್ಲಿ ಕನ್ಸಂಪ್ಷನ್ ಲೆಡ್ ಗ್ರೋತೇ ಆಗಿರೋದು. ಆದರೆ ಭಾರತದ ಸಿಚುವೇಶನ್ ಎಲ್ಲರಿಗೂ ಸೇಮ್ ಇಲ್ಲ. ಭಾರತದಲ್ಲಿ ದೊಡ್ಡ ಪ್ರಮಾಣ ಜನ ಹಣ ಉಳಿತಾಯ ಮಾಡೋ ಸಾಮರ್ಥ್ಯವನ್ನು ಕಳ್ಕೊಂಡಿದ್ದಾರೆ. ಸರ್ಕಾರಿ ಡೇಟಾ ಕೂಡ ಇದನ್ನು ಹೇಳ್ತಾ ಇದೆ. ದೇಶದ ಜನರ ನೆಟ್ ಫಿನಾನ್ಷಿಯಲ್ ಸೇವಿಂಗ್ಸ್ ಅಂದರೆ ಡೆಪಾಸಿಟ್ಸ್, ಇನ್ಶೂರೆನ್ಸ್, ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಎಲ್ಲ ಸೇರಿದ್ರು ರಾಷ್ಟ್ರೀಯ ಆದಾಯದಲ್ಲಿ 5% ಕೂಡ ಇಲ್ಲ. ಅಂದರೆ ಪ್ರತಿ ಭಾರತೀಯ ಉದಾಹರಣೆಗೆ 100 ರೂಪಾಯಿ ದುಡಿತಾ ಇದ್ದರೆ ಅದರಲ್ಲಿ 5 ರೂಪಾಯಿ ಕೂಡ ಸೇವ್ ಮಾಡ್ತಿಲ್ಲ. ದಶಕಗಳಲ್ಲಿ ಅತ್ಯಂತ ಕಮ್ಮಿ ಸೇವಿಂಗ್ಸ್ ರೇಟ್ ಇದೆ. ಸಾಲದಲ್ಲೂ ದಾಖಲೆ. ಸ್ನೇಹಿತರೆ, ದೇಶದ ಜನರ ಸಾಲ ದಾಖಲೆ ಮಟ್ಟದಲ್ಲಿದೆ. ಹೌಸ್ ಹೋಲ್ಡ್ ಡೆಟ್ ಲೋಡ್ ಈಗ GDPಯ 38% ಇದೆ. ಭಾರತದ GDP ಸದ್ಯ ಸುಮಾರು $3.9 ಟ್ರಿಲಿಯನ್ ಇದೆ. ಅದರಲ್ಲಿ 38%, $1.4 ಟ್ರಿಲಿಯನ್ ಹೌಸ್ ಹೋಲ್ಡ್ ಡೆಟ್ ಇದೆ. ಇದು ದೇಶದ ಸಾಲ ಅಲ್ಲ, ದೇಶದ ಒಳಗೆ ಜನ ಮಾಡ್ಕೊಂಡಿರೋ ಸಾಲ. 2023-24 ಒಂದೇ ವರ್ಷದಲ್ಲಿ ದೇಶದ ಜನರ ಕ್ರೆಡಿಟ್ ಕಾರ್ಡ್ ಔಟ್ಸ್ಟ್ಯಾಂಡಿಂಗ್ಸ್ ಅಂದರೆ ಕ್ರೆಡಿಟ್ ಕಾರ್ಡ್ ಸಾಲ 2.5 ಲಕ್ಷ ಕೋಟಿ ರೂಪಾಯಿನಿಂದ 2.92 ಲಕ್ಷ ಕೋಟಿ ರೂಪಾಯಿಗೆ ಜಂಪ್ ಆಗಿದೆ. ಒಂದೇ ವರ್ಷಕ್ಕೆ 39,000 ಕೋಟಿ ರೂಪಾಯಿ ಜಂಪ್. ಬರೀ ಕ್ರೆಡಿಟ್ ಕಾರ್ಡ್ ಸಾಲ. ಅದರಲ್ಲೂ ಯಂಗ್ಸ್ಟರ್ಸ್ ಜಾಸ್ತಿ ಸಾಲ ಮಾಡ್ತಿರೋದು. ಆದರೆ ಇವರು ಬಿಸ್ನೆಸ್ ಶುರು ಮಾಡೋಕ್ಕಾಗಲಿ ಅಥವಾ ಮುಂದೆ ಲಾಭ ಜನ್ರೇಟ್ ಮಾಡೋ ಆಸೆಟ್ ಖರೀದಿಗಾಗಲಿ ಸಾಲ ಮಾಡ್ತಿಲ್ಲ. ಎಲ್ಲ ಇನ್ಸ್ಟೆಂಟ್ ತೃಪ್ತಿಗೋಸ್ಕರ ಮಾಡ್ತಿರೋದು. ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ನೋಡದೆ ತಗೊಂಡ್ಬಿಡ್ಬೇಕು ನಾನಷ್ಟೇ. ಈ ರೀತಿ ಶಾಪಿಂಗ್ ಫೆಸ್ಟಿವಲ್ಗಳ ಫೋಮೋಗೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ಗೆ ಬಲಿಯಾಗಿ ಲೇಟೆಸ್ಟ್ ಐಫೋನ್, ಲಕ್ಸುರಿ ಲೈಫ್ ಸ್ಟೈಲ್, ಆ ಫೋನ್, ಈ ಫೋನ್, ವೀಕೆಂಡ್ ಟ್ರಿಪ್, ಡೈನಿಂಗ್ ಎಕ್ಸ್ಪೀರಿಯನ್ಸ್ಗೆ ಮರಳಾಗಿ ಖರ್ಚು ಮಾಡ್ತಿದ್ದಾರೆ. ಇದನ್ನೆಲ್ಲ ನಮ್ಮ ಹಿಂದಿನ ಜನ್ರೇಷನ್ನವರು ಮಾಡ್ತಾ ಇರಲಿಲ್ಲ ಅಂತಲ್ಲ. ವರ್ಷಕ್ಕೊಂದ್ಸಲ ಔಟ್ಸೈಡ್ ಹೋಗಿ ಊಟ ಮಾಡ್ತಿದ್ರು, ಅಥವಾ ವರ್ಷಕ್ಕೆ 2 ಸಲ ಹೋಗಿ ಔಟ್ಸೈಡ್ ಊಟ ಮಾಡ್ತಿದ್ರು. ಯಾವತ್ತಾದ್ರೂ ಒಂದ್ಸಲ ಫ್ಯಾಮಿಲಿ ಸಮೇತ ಟೌನ್ಗೆ ಹೋದಾಗ ಹಳ್ಳಿಯಿಂದ ಒಂದು ಐಸ್ ಕ್ರೀಮ್ ತಿಂತಾಯಿದ್ರು. ಆದರೆ ವರ್ಷ ಇಡೀ ಸೇವಿಂಗ್ಸ್ ಮಾಡ್ತಾಯಿದ್ರು, ಉಳಿಸ್ತಾ ಬರ್ತಾಯಿದ್ರು. ಆದರೆ ಈಗಿನ ಜನ್ರೇಷನ್ ಯುವ ಜನತೆಗೆ ಇನ್ಸ್ಟೆಂಟಾಗಿ ಸಾಲ ಮಾಡಿ ತಗೊಳ್ಳೋದೇ ಜೀವನ ಆಗಿ ಹೋಗಿದೆ. ತಮ್ಮ ಮುಂದಿನ 2-3 ವರ್ಷಗಳ ಆದಾಯವನ್ನು ಇವಾಗಲೇ ಸ್ಪೆಂಡ್ ಮಾಡಿರ್ತಾರೆ ಸಾಲದ ಮೂಲಕ, ಆಮೇಲೆ ಬಡ್ಡಿ ಕಟ್ತಾ ಇರ್ತಾರೆ. ಅದರಲ್ಲೂ ಕೂಡ ಡಿಪ್ರಿಷಿಯೇಟಿಂಗ್ ಆ್ಯಸೆಟ್ಸ್ಗೆ ಹಾಕಿರ್ತಾರೆ. ಯಾವುದೋ 1 ಲಕ್ಷದ 1.5 ಲಕ್ಷದ ಫೋನ್ ಇವತ್ತು ತೊಗೊಂಡ್ರೆ ನೆಕ್ಸ್ಟ್ ಮಂತ್ ನೀವು ಮಾರಕ್ಕೆ ಹೋದರೂ ಕೂಡ ಅದೇ ರೇಟಿಗೆ ಮಾರಬೇಕಾಗತ್ತೆ. 4 ವರ್ಷ ಕಳೆದ್ರೆ ಅದರಲ್ಲಿ ನಯಾ ಪೈಸೆ ಬೆಲೆ ಇರೋದಿಲ್ಲ. ಅದೇ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ, ಅಥವಾ ನಿಮಗೆ ಡೈರೆಕ್ಟ್ ಸ್ಟಾಕ್ಸ್ ಗೊತ್ತಿತ್ತು ಅಂತ ಹೇಳಿದ್ರೆ ಕ್ವಾಲಿಟಿ ಕಂಪ್ನೀಸಲ್ಲಿ ಹಾಕಿದ್ರೆ, ನಾವು ಗೊತ್ತಿಲ್ಲದಿರೋರಿಗೆ ಯಾವತ್ತೂ ಕೂಡ ಡೈರೆಕ್ಟ್ ಸ್ಟಾಕ್ಸ್ ತೊಗೊಳ್ಳಿ ಅಂತ ಯಾವತ್ತೂ ನಾವು ಹೇಳಲ್ಲ ಸ್ನೇಹಿತರೆ. ತುಂಬ ಅದು ಗೊತ್ತಿರಬೇಕು, ಅದಕ್ಕೆ ಎಲ್ಲ ರಿಸ್ಕಿ, ಅದು ಸುಟ್ಕೊಂಡ್ಬಿಡ್ತೀರ ಕೈ. ಆದರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಇರ್ತಾರೆ, ಅವ್ರು ಮ್ಯಾನೇಜ್ ಮಾಡ್ತಾರಲ್ವಾ. ಸೊ ಮ್ಯೂಚುವಲ್ ಫಂಡ್ ಅಂತಹ ಪ್ರಾಡಕ್ಟ್ಸಲ್ಲಿ ಅಥವಾ FDಲೇ ಏನು ಗೊತ್ತಿಲ್ಲ ಅಂದರೂ ಕೂಡ ಇಟ್ಟರೆ ಅದು ಗ್ರೋ ಆಗಿರುತ್ತಲ್ವ ಅದೇ ದುಡ್ಡು. ಕಳ್ಕೊಳ್ಳೋದಕ್ಕೂ ಕಳ್ಕೊಂಡು ಅಕೌಂಟ್ ತೊಳೆಯೋದಕ್ಕೂ ಈ ಶಾಪಿಂಗ್ ಫೆಸ್ಟಿವಲ್ಗಳಲ್ಲಿ
ಅದೇ ದುಡ್ಡನ್ನ ಹೂಡಿಕೆ ಮಾಡಿಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಕಾರ್ ಇದೆ, ಸ್ವಿಫ್ಟೋ ಬಲೀನೋ, ಯಾವುದೋ ಒಂದು 5-6 ಲಕ್ಷ ರೂಪಾಯಿ ಈಗ ಮಾರಿದ್ರೆ ಒಂದು 8-9 ಲಕ್ಷ ತೊಗೊಂಡಿರ್ತೀರ. ಈಗ ಮಾರಿದ್ರೆ ಒಂದು 5 ವರ್ಷ ಆಗಿದೆ ತೊಗೊಂಡು ಒಂದು 5-6 ಲಕ್ಷಕ್ಕೆ ಹೋಗುತ್ತೆ ಅಂತ ಅಂದ್ಕೊಳ್ಳಿ, 5 ಲಕ್ಷಕ್ಕೆ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಅದನ್ನು ಮಾರೋದ್ರ ಬದಲು ಅದ್ರ ಮೇಲೆ ಇರೋ ಸೇವಿಂಗ್ಸ್ದು 5 ಲಕ್ಷ ರೂಪಾಯಿ ಹಾಕಿ ಇನ್ನೊಂದು 5 ಲಕ್ಷ ಲೋನ್ ಮಾಡಿ 15 ಲಕ್ಷದ ಕಾರ್ ತೊಗೊಳೋದ್ರ ಬದಲು ಅದೇ ಕಾರನ್ನ ಹಾಗೆ ಹಿಡ್ಕೊಂಡು ನಿಮ್ಮ ಹತ್ರ ಇರೋವಂಥ 4-5 ಲಕ್ಷನ ಇನ್ವೆಸ್ಟ್ ಮಾಡಿಟ್ರೆ ನೀವು ಈ 4-5 ವರ್ಷದಲ್ಲಿ ಅದು ಗ್ರೋ ಆಗಿರುತ್ತಲ್ವ. ನೀವು ಏನೇ ಮಾಂಸಖಂಡ ಬಲಿಷ್ಠವಾಗಿರೋ SUV ತೊಗೊಂಡ್ರೂ ಕೂಡ ಅದು ಹೋಗ್ತಾ ರೇಟ್ ಜಾಸ್ತಿ ಆಗುತ್ತಾ, ಬಿದ್ದು ಹೋಗ್ತಾ ಇರುತ್ತಾ, ವರ್ಷ 10-20% ಡೌನ್ ಆಗ್ತಾ ಹೋಗ್ತಿರುತ್ತಾ. ಸೊ ಇದನ್ನು ಯೋಚನೆ ಮಾಡಬೇಕು. ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತೀವಿ ನೋಡಿ. ಒಬ್ಬ ಯುವಕ ಅಥವಾ ಯುವತಿ 25 ವರ್ಷದವರಿದ್ದಾಗ ಸೇವಿಂಗ್ಸ್ ಶುರು ಮಾಡಿ 60ರವರೆಗೆ ರಿಟೈರ್ಮೆಂಟ್ವರೆಗೆ ಪ್ರತಿ ತಿಂಗಳು 5,000-10 ಸಾವಿರ ರೂಪಾಯಿ ಸೇವಿಂಗ್ಸ್ ಮಾಡ್ತಾ ಹೋದರೂ ಕೂಡ ಅಲ್ಲಿವರೆಗೆ ಕನಿಷ್ಠ 1.5 ಕೋಟಿ ರೂಪಾಯಿನಾದರೂ ಕಾರ್ಪಸ್ ಇರುತ್ತೆ. ಇದು ಬರೀ 10%ನ ರಿಟರ್ನ್ಸನ್ನು ನಾವು ಇಮ್ಯಾಜಿನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ. ಆದರೆ ಇಂಡಿಯಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ, GDP ಇನ್ನೂ ಗ್ರೋ ಆಗ್ತಾ ಹೋಗ್ತಿರುವಂಥ ಎಕಾನಮಿ. ಲಾಸ್ಟ್ 10 ಇಯರ್ಸ್ ಕಂಪೇರ್ ಮಾಡಿದ್ರೆ ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಇದೆ. ಸೊ ಇನ್ ಫ್ಯೂಚರ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು ಅಂತ ಹೇಳಿದ್ರೆ 10 12, 13, 14% ಕೂಡ ಈಸಿಯಾಗಿ ಒಂದು ಮಾಮೂಲಿ ಮ್ಯೂಚುವಲ್ ಫಂಡ್ಗಳಲ್ಲೂ ಕೂಡ ಅಚೀವ್ ಮಾಡಿಬಿಡೋ ಸಾಧ್ಯತೆ ಇರುತ್ತೆ. 10% ಅಂತ ಇಟ್ಕೊಂಡ್ರೂ ಕೂಡ ಎಷ್ಟಾಗುತ್ತೆ ಸ್ವಾಮಿ ಹೇಳಿದ್ವಲ್ಲ ನಿಮಗೆ, ತಿಂಗಳಿಗೆ 5,000-10 ಸಾವಿರ ರೂಪಾಯಿ ಹಾಕ್ತಾ ಹೋದರೂ ಕೂಡ ಏನಿಲ್ಲ ಅಂದರೂ 1.5-2 ಕೋಟಿ ಹತ್ತಿರ ಹೋಗಿರ್ಬೋದು ನೀವು ಟೋಟಲ್ 30-35 ವರ್ಷದಲ್ಲಿ. 25ನೇ ವರ್ಷಕ್ಕೆ ಶುರು ಮಾಡಿದ್ರೆ 60ನೇ ವರ್ಷದ ತನಕ ಮಾಡ್ತಾ ಹೋದರೆ. ಒಂದು ಎಕ್ಸಾಂಪಲಿಗೆ ಅಷ್ಟೇ ಹೇಳಿದ್ದು, 5,000 ಹಾಕಬೇಕು 10,000 ಹಾಕಬೇಕು ಅಂತಲ್ಲ. ಕರಿಯರ್ ಆರಂಭದಲ್ಲಿ ಸಂಬಳ ಕಮ್ಮಿ ಇರ್ಬೋದು, 20,000 ಇರ್ಬೋದು, 15,000 ಇರ್ಬೋದು ಕೆಲವರಿಗೆ, ಅಥವಾ ಕೆಲವರಿಗೆ 30,000 ಇರ್ಬೋದು, 25,000 ಇರ್ಬೋದು. ಹೋಗ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ವ. ಆವಾಗ 5ರ ಬದಲಿಗೆ 10, 15, ನಿಮ್ಮ 30-35 ಸಾವಿರನ ಸ್ಯಾಲ್ರಿ ಆಯಿತು ಅಂದರೆ ಒಂದು 15,000 ರೂಪಾಯಿ ನೀವು ಉಳಿಸ್ಬೋದಲ್ವ, ಏನು ಜಾಸ್ತಿ ಕಮಿಟ್ಮೆಂಟ್ ಇಲ್ಲ ಅಂದರೆ. ಅಥವಾ ಒಂದು ಹೋಗ್ತಾ ಜಾಸ್ತಿ ಆಗ್ತಾ ಹೋದಂಗೂ ಕೂಡ ಇನ್ಕ್ರೀಸ್ ಕೂಡ ಮಾಡ್ತಾನೆ ಹೋಗ್ಬೋದಲ್ವ. ಶಾರ್ಟ್ ಟರ್ಮ್ ಗೋಲ್ಸ್ಗೊಂದಿಷ್ಟು, ಲಾಂಗ್ ಟರ್ಮ್ ಗೋಲ್ಸ್ಗೊಂದಿಷ್ಟು, ರಿಟೈರ್ಮೆಂಟ್ ಗೋಲ್ಸ್ಗೊಂದಿಷ್ಟು ಈ ರೀತಿ ದುಡ್ಡು ಉಳಿಸ್ಬೋದಲ್ವ. ಆ ರೀತಿ ಇಂಟೆಲಿಜೆಂಟ್ ಪ್ಲ್ಯಾನಿಂಗ್ ಬೇಕು ಸ್ನೇಹಿತರೆ ಫಿನಾನ್ಷಿಯಲ್ ಲೈಫ್ನಲ್ಲಿ. ಅದರ್ವೈಸ್ ಈ ಶಾಪಿಂಗ್ ಫೆಸ್ಟಿವಲ್ಗಳು ಬಂದು ನಿಮ್ಮನ್ನು ತೊಳ್ಕೊಂಡು ಹೋಗ್ತಾ ಇರ್ತವೆ. ಹಾಗೆ ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್ ಸ್ನೇಹಿತರೆ, ಈ ರೇಟ್ ಕಟ್ನ ಲಾಭವನ್ನು ಪಡ್ಕೊಳ್ಳಿಕ್ಕೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಬೇಕಾಗಿರೋ ಪ್ರಾಡಕ್ಟ್ ಏನು ಅಂತ ಹೇಳಿದ್ರೆ, ಖರ್ಚು ಮಾಡಬೇಕಾಗಿರೋದು, ಸ್ಪೆಂಡ್ ಮಾಡಬೇಕಾಗಿರೋದು, ಬೈ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಯಾವುದೇ ಆರ್ಥಿಕ ತಜ್ಞರನ್ನು ಕೇಳಿ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಅದರ ಕ್ವಿಕ್ ರಿಮೈಂಡರ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ನೀವು ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಟರ್ಮ್ ಇನ್ಶೂರೆನ್ಸ್ ಮೂಲಕ, ಹೆಲ್ತ್ ಭದ್ರತೆಯನ್ನು ಹೆಲ್ತ್ ಇನ್ಶೂರೆನ್ಸ್ ಮೂಲಕ ಕೊಡಿಸಬಹುದು. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.